ರಾಜ್ಯದ ಇಂಧನ ಇಲಾಖೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರ ಹಸ್ತಕ್ಷೇಪದ ಆರೋಪ ಏನಿತ್ತಲ್ಲ, ಇದ್ರ ಬಗ್ಗೆ ಮೈಸೂರಿನಲ್ಲಿ ಕೇಂದ್ರ ಸಚಿವರಾಗಿರುವಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಇಂಧನ ಇಲಾಖೆಯಲ್ಲಿ ಇತ್ತೀಚೆಗಷ್ಟೇ ಸಚಿವರ ರಾಜೀನಾಮೆ ವಿಚಾರ ಬಂದಿತ್ತು. ಹಾಗಾಗಿ ಇದ್ರ ಬಗ್ಗೆ ಮೈಸೂರಿನಲ್ಲಿ ಕೇಂದ್ರ ಸಚಿವರಾಗಿರುವಂತ ಎಚ್.ಡಿ.ಕೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆ.ಜೆ. ಜಾರ್ಜ್ ರಾಜೀನಾಮೆಗೆ ಮುಂದಾಗಿದ್ದು ನಿಜ ಅಂತಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯಾದಂತ ಸಂಶಯವೇ ಇಲ್ಲ. ನೋಡಿ, ಥ್ರೆಟ್ ಆದ್ರೆ ಕೂಡಲೇ ಸಂಧಾನಕ್ಕೂ ಕೂಡ ರೆಡಿ ಇರ್ತಾರೆ. ಈ ಸರ್ಕಾರ ನೋಡಿ ಯಾವ ರೀತಿಯಾಗಿ ಹಿಂಗೆ ಹೋಗಿದೆ, ಕುಲಗೆಟ್ಟು ಹೋಗ್ಬಿಟ್ಟಿದೆ. ನಿರಂತರವಾಗಿ ಕಮಿಷನ್ ದಂಧೆಯನ್ನ ನಡೆಸ್ತಿದೆ ಈ ಸರ್ಕಾರ, ಅಕ್ರಮದಲ್ಲಿ ಮುಳುಗೋಗ್ಬಿಟ್ಟಿದೆ ಅಂತ ಮೈಸೂರಿನಲ್ಲಿ ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರದ ಸಚಿವರಾಗಿರುವಂತ ಕುಮಾರಸ್ವಾಮಿ ಅವರು ಮಾತನಾಡಿದ್ರು. ನಾವು ಇತ್ತೀಚೆಗಷ್ಟೇ ಗಮನಿಸಿದ್ವಿ, ಇಂಧನ ಇಲಾಖೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅಂದ್ರೆ ಸಿದ್ದರಾಮಯ್ಯನವರ ಪುತ್ರ MLC ಅವರು ಹಸ್ತಕ್ಷೇಪ ಮಾಡ್ತಿದ್ದಾರೆ. ಅಧಿಕಾರಿಗಳ ಟ್ರಾನ್ಸ್ಫರು, ವರ್ಗಾವಣೆ, ಪ್ರಮೋಷನ್ನು, ಯೋಜನೆ ಎಲ್ಲವೂ ಅವರ ಹೇಳಿದಂತೆ ನಡೀತಾ ಇದೆ ಅಂತ ಸಿಡಿಮಿಡಿಗೊಂಡಿದ್ರು ಕೆ.ಜೆ. ಜಾರ್ಜ್ ಅವರಂತ ಬಂದಿತ್ತು. ನಂತರದಲ್ಲಿ ಕೆ.ಜೆ. ಜಾರ್ಜ್ ಅವರು ರಾಜೀನಾಮೆಗೂ ಮುಂದಾಗಿದ್ರು ಅನ್ನೋದಿತ್ತು. ಆದರೆ ಅದನ್ನ ಅಲ್ಲೆಗಳೆಯುವಂತ ಕೆಲಸ ಆಯಿತು. ಇದೇ ವಿಚಾರವಾಗಿ ಮೈಸೂರಿನಲ್ಲಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡ್ತಾರೆ. ಹೌದೌದು, ಕೆ.ಜೆ. ಜಾರ್ಜ್ ಅವರು ರಾಜೀನಾಮೆ ಕೊಡೋದಕ್ಕೆ ಹೋಗಿದ್ದು ಸತ್ಯ, ಅದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ. ಥ್ರೆಟ್ ಆದ್ರೆ ಕೂಡಲೇ ಸಂಧಾನಕ್ಕೂ ಕೂಡ ರೆಡಿ ಇರ್ತಾರೆ, ಅವರು ನೈಸ್ ಮಾಡ್ತಾರೆ. ಸರ್ಕಾರ ಹಾಳಾಗಿ ಹೋಗ್ಬಿಟ್ಟಿದೆ, ಅನೇಕ ಕಮಿಷನ್ ದಂಧೆ ನಡೀತಾ ಇದೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಗರಂ ಆಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರಲ್ಲ. ಆಮೇಲೆ ಮಾಧ್ಯಮರು ಇದೆಲ್ಲ ಮಾಧ್ಯಮ ಸೃಷ್ಟಿ ಅಂತಾರೆ. ಮಾತಾಡಿದ್ರೆ ಅಲ್ಲಿ ನಡೆದಂಥದ್ದು ಅವತ್ತು ಬೆಳಗ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಥ್ರೆಟ್ ಮಾಡಿದ್ದು ನಿಜ, ಅದರಲ್ಲಿ ಯಾವ ಸಂಶಯ ಇಲ್ಲ. ಇಲ್ಲಿ ಥ್ರೆಟ್ ಆದರೆ ಇಮ್ಮಿಡಿಯೇಟ್ ಆಗಿ ಕಾಂಪ್ರಮೈಸ್ಗೂ ರೆಡಿ ಇರ್ತಾರೆ. ಯಾವುದೇ ಅದೆಂತೂ ಹಿಂದೆ ಪದಬಳಕೆ ಮಾಡಿದ್ರು ಸಿದ್ದರಾಮಯ್ಯನವರೇ ಮಾಡೋರು. ನಾನು ಆ ಲೆವೆಲ್ಗೆ ಇಳಿಯೋದಿಲ್ಲ. ಈ ಸರ್ಕಾರದ ಬಗ್ಗೆ ನಾವು ಪದಬಳಕೆನೇ ಇಲ್ಲ ಇವತ್ತು ಹೇಳೋದಕ್ಕೆ, ಅಷ್ಟು ಕೂಲಿಗೆಟ್ಟೋಗಿದೆ. ಇಲ್ಲ ಏನೂ ಆಗಿಲ್ಲ ಅಂತ ಹೇಳಿದ್ರಲ್ಲ. ಆಮೇಲೆ ಮಾಧ್ಯಮರು ಇದೆಲ್ಲ ಮಾಧ್ಯಮ ಸೃಷ್ಟಿ ಅಂತಾರೆ. ಮಾತಾಡ್ತಿದ್ದಾರೆ ಅಲ್ಲಿ ನಡೆದಂತ